ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಮಾರ್ನಿಂಗ್. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅನ್ಕೊಂಡೆ ಮ್ಯಾಂಗ್ಳೂರ್ ಸ್ಟೈಲ್ ಪ್ರಾನ್ಸ್ ಗೀರೋಸ್ ಮಾಡೋಣ ಅಂತ. ಸೊ ಕ್ವಿಕ್ ಆಗಿ ರೆಡಿ ಆಗಿಬಿಟ್ಟು ನಾನು ಸೂಪರ್ ಮಾರ್ಕೆಟ್ ಹೋದೆ. ನೋಡಿ, ದುಬೈಲಿ ಕೂಡ ನಮಗೆ ಎಲ್ಲ ಟೈಪ್ ಫಿಶ್ಗಳು ಅವೈಲೇಬಲ್ ಇದೆ. ಫ್ರೆಶ್ ಆಗಿತ್ತು ಪ್ರಾನ್ಸ್. ನಾನು 750 ಗ್ರಾಮ್ ಪ್ರಾನ್ಸ್ ತಗೊಂಡೆ. ಮನೆಗೆ ಬಂದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ. ನೋಡಿ, ಅರಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಕ್ಲೀನ್ ಮಾಡಿದ್ದೇನೆ. ಎರಡು ಸೈಡ್ ಕೂಡ ಅದರದ್ದು ವೇಸ್ಟ್ ಏನಿದೆ ಅದೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ. ನೀವು ನೋಡ್ಬೋದು ಎಷ್ಟು ಕ್ಲೀನ್ ಇದೆ ಅಂತ. ಪ್ರಾನ್ಸ್ ಫ್ರೈ ಮಾಡಲಿಕ್ಕೆ ಇವಾಗ ಉಪ್ಪು ಮತ್ತು ಅರಶಿನ ಹುಡಿ ಮತ್ತು ಮೆಣಸಿನ ಹುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಸೇರಿಸಬೇಡಿ. ಯಾಕಂದರೆ ಆಲ್ರೆಡಿ ನಾವು ಪ್ರಾನ್ಸ್ ತೊಳೆದಿರೋ ಕಾರಣ ಅದು ನೀರಾಗಿರ್ತದೆ. ಅದಕ್ಕೆ ಜಸ್ಟ್ ಇಷ್ಟು 3 ಐಟಮ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡಬೇಕು. ನೆಕ್ಸ್ಟ್ ಸೇಮ್ ಟೈಮ್ ನಾವು ಪ್ರಾನ್ಸ್ ಗ್ರೇವಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಇದನ್ನು ಫ್ರಿಜ್ಜಲ್ಲಿ ಇಟ್ಟ ನಂತರ ನಾವು ಪ್ರಾನ್ಸ್ ಗ್ರೇವಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದಕ್ಕೆ ಒಂದು 10 ಪೀಸ್ ಗೋಡಂಬಿಯನ್ನು ನೀರಲ್ಲಿ ಹಾಕಿಬಿಟ್ಟು ಸೋಕ್ ಮಾಡಿ ಇಡಬೇಕು ಒಂದು ½ an hour. ಅದರ ನಂತರ ಸೇಮ್ ಟೈಮ್ ಹುಳಿ ಕೂಡ ನೀರಲ್ಲಿ ಹಾಕಿಬಿಟ್ಟು ಒಂದು ಸೈಡಲ್ಲಿ ಕಪ್ಪಲ್ಲಿ ಬೌಲಲ್ಲಿ ಇಟ್ಬಿಡೋಣ. ಒಂದು ಪ್ಯಾನ್ ತಗೊಳ್ಳಿ, ಅದರಲ್ಲಿ 10 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಾಸಿವೆ ಮತ್ತು ಕರಿಮೆಣಸಿನ್ಕಾಯಿ ಕೂಡ ತಗೊಳ್ಳಿ. ಮತ್ತು ನೀವು ಮೆಂತೆ ಕೂಡ ತಗೊಳ್ಬೇಕು. ಮೆಂತೆ ಜಾಸ್ತಿ ಹಾಕಬೇಡಿ, ಯಾಕಂದರೆ ಅದು ಕಹಿ ಆಗ್ತದೆ. 4 ಬೆಳ್ಳುಳ್ಳಿ ತಗೊಂಡು ಅದನ್ನು ಗುದ್ಬಿಟ್ಟು ಇಡಬೇಕು. ಮತ್ತು 2 ಟೈಪದ್ದು ಜೀರಿಗೆ ತಗೊಳ್ಳಿ. ಒಂದೊಂದು ಸೌಂಫ್ ಅಂತ ಹೇಳ್ತಾರೆ, ಇನ್ನೊಂದು ಜೀರಾ ಅಂತ ಹೇಳ್ತಾರೆ. ಎಲ್ಲ ಒಂದು 2 ಮಿನಿಟ್ಸ್ ಇದೊಂದು ಗೋಲ್ಡನ್ ಬ್ರೌನ್ ಶೇಡ್ ಬರುತ್ತೆ. ಆವಾಗ ನಾವು ಇದಕ್ಕೆ ಕೊತ್ತಂಬರಿ ಹುಡಿ ಮತ್ತೆ ಅರಶಿನ ಹುಡಿ ಹಾಕ್ಬಿಟ್ಟು ಇನ್ನೂ ಒಂದು 2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ತಾ ಇರಬೇಕು. ನೀವು ನೋಡಿ ಇದರ ಕಲರ್ ಎಷ್ಟೊಂದು ಗೋಲ್ಡನ್ ಕಲರ್ ಆಗಿ ಕಾಣಿಸ್ತದೆ, ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಇದು. ಹೀಗೆ ಇದನ್ನು ಪ್ಯಾನಲ್ಲಿ 2 ಮಿನಿಟ್ಸ್ ನೀವು ಫ್ರೈ ಮಾಡ್ಕೊಳ್ಳಿ. ಅದರ ನಂತರ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಇಷ್ಟು ಮಿಶ್ರಣವನ್ನು ಇವಾಗ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಅದು ಮತ್ತೆ ಅವಾಗ ಸೋಕ್ ಮಾಡಿ ಇಟ್ಟ ಗೋಡಂಬಿ ಮತ್ತೆ ಸ್ವಲ್ಪ ನೀರು ತಗೊಂಡು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ಅದೊಂದು ತಿಕ್ ಪೇಸ್ಟ್ ಬರುವವರೆಗೂ ಇದನ್ನು ಗ್ರೈಂಡ್ ಮಾಡ್ತಾ ಇರಿ. ಯಾಕಂದ್ರೆ ನಾವು ಪ್ರಾನ್ಸ್ ಕೀರೋಸ್ ಮಾಡ್ತೇವಲ್ಲ, ಪ್ರಾನ್ಸ್ ಕೀರೋಸ್ ತಿಕ್ ಆಗಿರಬೇಕು. ನೋಡಿ ಫ್ರೆಂಡ್ಸ್, ಇದು ಎಷ್ಟು ತಿಕ್ ಆಗಿದೆ ಅಂತ. ಈ ಟೈಪ್ ತಿಕ್ ಆಗಿ ನಿಮಗೆ ಪೇಸ್ಟ್ ಬರುವವರೆಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಫ್ರೈ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಂತ ನೋಡ್ಕೊಳ್ಳೋಣ. 4 ನೀರುಳ್ಳಿ ಬೇಕು, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ ಬೇಕು. ನೋಡಿ, ಬೆಳ್ಳುಳ್ಳಿಯನ್ನು ಹೀಗೆ ಕ್ರಶ್ ಮಾಡಿಬಿಟ್ಟು ಇಡಬೇಕು. ಮತ್ತೆ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೀರುಳ್ಳಿ ಕೂಡ ಕಟ್ ಮಾಡಬೇಕು. ಇನ್ನು ನಾವು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಎಷ್ಟು ಫ್ರೈ ಮಾಡಲಿಕ್ಕೆ ಬೇಕು ಅಷ್ಟು ಕ್ವಾಂಟಿಟಿ ಇದ್ದು ಎಣ್ಣೆ ಹಾಕಬೇಕು. ಅದಾದ ನಂತರ ಇದಕ್ಕೆ ಸಾಸಿವೆ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಸೋಂಫ್ ಆ್ಯಡ್ ಮಾಡಬೇಕು. ಅದಾದ ನಂತರ ಜೀರಾ ಕೂಡ ಆ್ಯಡ್ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡ್ತಾ ಇರಿ. ಅದಾದ ನಂತರ ನಾವು ಗುದ್ದಿ ಇಟ್ಟ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಬಿಟ್ಟು ಇದೆಲ್ಲನೂ ಒಂದು ಗ್ಯಾಸನ್ನು ಸಿಮ್ ಆಗಿಟ್ಟು ಒಳ್ಳೆ ಫ್ರೈ ಮಾಡ್ತಾ ಇರಿ. ಅದಾದ ನಂತರ ಇದಕ್ಕೆ ಶುಂಠಿ ಕೂಡ ಆ್ಯಡ್ ಮಾಡಬೇಕು. ಶುಂಠಿ ನಾವು ಚಿಕ್ಕದಾಗಿ ಕಟ್ ಮಾಡಬೇಕು, ಯಾಕಂದರೆ ಇದು ನಾವು ಗೀ ರೋಸ್ಟ್ ಮಾಡುವ ಕಾರಣ ದೊಡ್ಡ ಪೀಸ್ ಹಾಕಿಬಿಟ್ಟು ಅದರಲ್ಲಿ ಟೇಸ್ಟ್ ಬರಲ್ಲ. ಯಾವಾಗಲೂ ನಾನು ಸೀ ಫುಡ್ ಮಾಡುವಾಗ ಮ್ಯಾಂಗ್ಳೂರನ್ನು ತುಂಬ ಮಿಸ್ ಮಾಡ್ಕೊಳ್ತೇನೆ. ಯಾಕಂದರೆ ಮ್ಯಾಂಗ್ಳೂರ್ ಅಂದರೆ ಕೋಸ್ಟಲ್ ಏರಿಯಾ. ಮ್ಯಾಂಗ್ಳೂರ್ ಸೀ ಫುಡ್ಗೆ ಫೇಮಸ್. ಮನೆಯಿಂದ ದೂರ ಇರುವಾಗ ಒಂದು ವ್ಯಾಲ್ಯೂ ಮತ್ತು ಊರಿನ ವ್ಯಾಲ್ಯೂ ಗೊತ್ತಾಗುತ್ತೆ. ಓಕೆ, ನೋಡಿ ಇವಾಗ ನಮಗೆ ಇದಕ್ಕೆ ಆನಿಯನ್ ಆ್ಯಡ್ ಮಾಡುವ ಟೈಮ್ ಬಂದಿದೆ. ಆನಿಯನ್ ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಫ್ರೈ ಮಾಡ್ತಾ ಇರಬೇಕು. 10 ನಿಮಿಷ ಸಿಮ್ ಆಗಿ ಗ್ಯಾಸ್ ಇಟ್ಬಿಟ್ಟು ಫ್ರೈ ಮಾಡಬೇಕು. ನಾವೆಷ್ಟು ಆನಿಯನ್ ಫ್ರೈ ಮಾಡ್ತೇವೆ ಅದರದ್ದು ಫ್ಲೇವರ್ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ಈಗ ನಾನು ಅಮೂಲ್ ಗೀ ಯೂಸ್ ಮಾಡ್ತಿದ್ದೇನೆ. 1 ಟೇಬಲ್ ಸ್ಪೂನ್ ಅಮೂಲ್ ಗೀ ಆ್ಯಡ್ ಮಾಡಬೇಕು. ಯಾಕಂದ್ರೆ ನಾನು ಇದು ಈವನ್ ಪ್ರಾನ್ಸ್ ಫ್ರೈ ಮಾಡುವಾಗ ಇದಕ್ಕೆ ಗೀ ಯೂಸ್ ಮಾಡ್ತೇನೆ. ಆದ ಕಾರಣ ನಾನು ಇದಕ್ಕೆ ಜಸ್ಟ್ 1 ಟೇಬಲ್ ಸ್ಪೂನ್ ಗೀ ಯೂಸ್ ಮಾಡಿದ್ದು. ಇದನ್ನು ನಾನು ಹೇಳಿದ ಹಾಗೆ ನೋಡಿ, ಈ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡ್ತಾ ಇರಬೇಕು ಆನಿಯನ್ ಅನ್ನು. ಅದಾದ ನಂತರ ಇದಕ್ಕೆ ನಾವು ಮಸಾಲ ಆ್ಯಡ್ ಮಾಡೋಣ. ಫಸ್ಟ್ ನಾವು ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ತಿದ್ದೇವೆ. ಗರಂ ಮಸಾಲ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ ಲೈಟಾಗಿ. ಅವಾಗಲೇ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಸ್ವಲ್ಪ ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಇದನ್ನು ಒಂದು 10 ನಿಮಿಷ ಒಳ್ಳೆ ಕುದಿಸ್ಬೇಕು.
ನೋಡಿ ನಾನು ಇದಕ್ಕೆ ಮಿಕ್ಸಿಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಿದ್ದೇನೆ ಈ ಪೇಸ್ಟ್ಗೆ. ಈ ನೀರು ಕೂಡ ಆ್ಯಡ್ ಮಾಡಿದ ನಂತರ ಇದಕ್ಕೆ ಆವಾಗಲೇ ಹುಳಿ ನೀರಲ್ಲಿ ಹಾಕಿಟ್ಟಿದ್ದೆ ಅಲ್ಲ, ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಅದರ ರಸ ಎಲ್ಲ ಒಳ್ಳೆ ಟೈಪ್ ಬರುವವರೆಗೂ ಚೆನ್ನಾಗಿ ಹಿಂಡ್ಬಿಟ್ಟು ಇದು ಇವಾಗ ಗ್ಯಾಸಲ್ಲಿ ಏನು ನಾವು ಗ್ರೇವಿ ಮಾಡ್ತಿದ್ದೇವೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ನಾವು. ನೋಡಿ ಈ ಟೈಪ್ ಹುಳಿದು ನೀರು ಕೂಡ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಒಳ್ಳೆ ಒಂದು 10 ಮಿನಿಟ್ಸ್ ಇದು ಕುದಿ ಬರುವವರೆಗೂ ಇದನ್ನು ಇದೇ ರೀತಿ ಹೀಗೆ ನಾವು ಕಲಗಿಸ್ತಾ ಇರಬೇಕು. ಒಂದು 2 ಮಿನಿಟ್ಸ್ ಸ್ಪೂನಲ್ಲಿ ಕಲಗಿಸ್ತಾ ಇರಿ. ಸೇಮ್ ಟೈಮ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ. ನಿಮಗೆ ಟೇಸ್ಟಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಆ್ಯಡ್ ಮಾಡಿ. ಯಾಕಂದ್ರೆ ನಿಮಗೆ ಗೊತ್ತು ಉಪ್ಪಿಲ್ಲದೆ ಇದಕ್ಕೆ ಟೇಸ್ಟ್ ಬರಲ್ಲ, ಉಪ್ಪಿಂದಾನೆ ಎಲ್ಲ ಟೇಸ್ಟ್ ಬರೋದು. ಸೊ ಜಾಸ್ತಿ ಉಪ್ಪು ಹಾಕಬೇಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ. ಯಾಕಂದ್ರೆ ನಾವು ಪ್ರಾನ್ಸ್ ಫ್ರೈ ಕೂಡ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತೇವೆ. ಸೊ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಮಾತ್ರ ಆ್ಯಡ್ ಮಾಡಿ. ಈಗ ನಮ್ದು ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ. ನಮ್ದು ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳಿದ್ರೆ ಪ್ರಾನ್ಸ್ ಫ್ರೈ ಮಾಡೋದು. ಅದಕ್ಕೋಸ್ಕರ ಒಂದು ತವಾ ತಗೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಗೀ ಆ್ಯಡ್ ಮಾಡ್ತಿದ್ದೆ ನಾನು ಪ್ರಾನ್ಸ್ ಫ್ರೈ ಮಾಡ್ಲಿಕ್ಕೋಸ್ಕರ. ಯಾಕಂದ್ರೆ ನಾನು ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಪ್ರಾನ್ಸ್ ಅನ್ನು ಗೀಯಲ್ಲೇ ನಾನು ಫ್ರೈ ಮಾಡ್ತಾ ಇದ್ದೇನೆ. ಆವಾಗಲೇ ನಾವು ಫ್ರಿಡ್ಜ್ ಅಲ್ಲಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟಂತ ಪ್ರಾನ್ಸ್ ಈಗ ರೆಡಿ ಆಗಿದೆ. ಒಂದು 30 ಮಿನಿಟ್ಸ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ, ಈಗ ಮ್ಯಾರಿನೇಟ್ ಆಗಿದೆ ಆಲ್ರೆಡಿ. ಇದನ್ನು ಚೆನ್ನಾಗಿ 1 ರೌಂಡ್ ಕಲಗಿಸ್ಬಿಡಿ, ಯಾಕಂದ್ರೆ ಮಸಾಲ ಎಲ್ಲ ಎಳ್ದಿರುತ್ತೆ. ಇವಾಗ 1 by 1 ಪೀಸ್ ಪ್ಯಾನ್ಗೆ ಹಾಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕಬೇಡಿ, ಸ್ವಲ್ಪ ಗ್ಯಾಪ್ ಬಿಟ್ಟು 1 by 1 ಆ್ಯಡ್ ಮಾಡಿ. ಚೆನ್ನಾಗಿ ಇದು ಫ್ರೈ ಆಗಲಿ, ಡೀಪ್ ಫ್ರೈ ಮಾಡಬೇಡಿ. ಸ್ವಲ್ಪ ಒಂದು 5 ಮಿನಿಟ್ಸ್ ಇದನ್ನು 2 ಸೈಡ್ ಫ್ರೈ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಫ್ರೈ ಮಾಡಿದ ನಂತರ ಗ್ರೇವಿಗೆ ಹಾಕಿಬಿಟ್ಟು ಪುನಃ 10 ನಿಮಿಷ ನಾವು ಆ ಗ್ರೇವಿಯಲ್ಲಿ ಕುದಿಸ್ತೇವೆ. ಸೊ ಇದನ್ನು ತುಂಬಾ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ 2 ಸೈಡ್ ಕೂಡ ಫ್ರೈ ಆಗುವಷ್ಟು ಫ್ರೈ ಮಾಡಿ. ನಾನೀಗೆಲ್ಲ 1 by 1 ಹಾಕ್ತಾ ಇದ್ದೇನೆ. ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ. ಒಂದು ಸೈಡ್ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಇನ್ನೊಂದು ಸೈಡ್ ಕೂಡ ಅದೇ ರೀತಿ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಟೋಟಲ್ 6 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಫ್ರೈ ಆದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಬೇಡಿ. ಅದಾದ ನಂತರ ನಾವು ಫ್ರೈ ಮಾಡಿದ್ದನ್ನು ಅವಾಗ ಮಾಡಿಟ್ಟ ಗ್ರೇವಿಗೆ ಆ್ಯಡ್ ಮಾಡಬೇಕು. ನಾನು ಇನ್ಕ್ಲೂಡಿಂಗ್ ಗೀ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಸೊ ಹೀಗೆ ಇದನ್ನು ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಗಿಸ್ಬೇಡಿ. ಒಂದು 10 ನಿಮಿಷ ಫ್ರೈ ಮಾಡಿದ್ದನ್ನು ಗ್ರೇವಿಯಲ್ಲೇ ಇಟ್ಟು ನಾವು ಕಲಗಿಸ್ತಾ ಇರ್ಬೇಕು. ಯಾಕಂದ್ರೆ ನಾವೇನು ಫ್ರೈ ಮಾಡಿದ್ದೇವೆ ಅದ್ರೊಳಗೆ ಕೂಡ ಈ ಮಸಾಲ ಏನ್ ಗ್ರೇವಿ ಇದೆ ಅದು ಎಳ್ಕೊಳ್ಬೇಕು. ಸೊ ತಿಕ್ಕಾಗಿ ಬರುವವರೆಗೂ ಇದನ್ನು ಒಂದು ಲೈಟ್ ಆಗಿ ಕಲಗಿಸ್ತಾ ಇರಿ. ನೋಡಿ ನಮ್ದು ಈಗ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದ್ರ ಕಲರ್ ನೋಡಿ, ಅವಾಗೊಂದು ಯೆಲ್ಲೋ ಕಲರ್ ಇತ್ತು, ಇವಾಗ ರೆಡ್ ಕಲರ್ ಕಾಣಿಸ್ತಾ ಇದೆ. ಅಂದ್ರೆ ನಮ್ದು ಮಸಾಲ ಎಲ್ಲ ಎಳ್ಕೊಂಡ್ ಬಿಟ್ಟಿದೆ. ಸೊ ನಿಮ್ಮ ಕಡೆ ಕೂಡ ಈ ಕಲರ್ ಬಂದ್ರೆ ನಿಮ್ಮ ಗೀ ರೋಸ್ಟ್ ಆಲ್ಮೋಸ್ಟ್ ರೆಡಿ ಅಂತ ಅರ್ಥ. ನೋಡಿ ನಂದು ಗೀ ರೋಸ್ಟ್ ಆಲ್ಮೋಸ್ಟ್ ರೆಡಿ ಆಗಿದೆ. ನಿಮ್ಗೆ ಮೇಲ್ಗಡೆ ಗೀ ಕೂಡ ಕಾಣಿಸ್ತಾ ಇರ್ಬೋದು. ಸೊ ಗ್ರೇವಿ ತಿಕ್ ಆಗಿದೆ. ನಿಮ್ಗೆ ಇದರೊಟ್ಟಿಗೆ ಚಪಾತಿ ಒಟ್ಟಿಗೆ ತಿನ್ಬೋದು, ನೀರ್ ದೋಸೆ ಒಟ್ಟಿಗೆ ತಿನ್ಬೋದು, ಇಡ್ಲಿ ಒಟ್ಟಿಗೆ ತಿನ್ಬೋದು, ಗೀ ರೈಸ್ ಒಟ್ಟಿಗೆ ತಿನ್ಬೋದು, ಎಲ್ಲ ಐಟಮ್ ಒಟ್ಟಿಗೂ ನಿಮಗೂ ಟೇಸ್ಟ್ ಮಾಡ್ಬೋದು. ನೋಡಿ ಇಷ್ಟು ತಿಕ್ ಆಗಿರ್ಬೇಕು. ನಮ್ದು ಗೀ ರೋಸ್ಟ್ ಅಂತ ಹೇಳಿದ್ರೆ ತಿಕ್ ಫ್ಲೇವರ್. ಸೊ ಇದನ್ನ ತುಂಬಾ ನೀರ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಷ್ಟೇ ತಿಕ್ ಆಗಿ ಮಾಡ್ಕೊಳ್ಳಿ. ನಾನಿವಾಗ ಗೀ ರೈಸ್ ಒಟ್ಟಿಗೆ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ. ಇನ್ ಕೇಸ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ತುಂಬ ಸಿಂಪಲ್ ಆಗಿರೋ ಒಂದು ಡಿಶ್, ನಿಮಗೆ ತುಂಬ ಟೈಮ್ ಕೂಡ ತಗೊಳ್ಳಲ್ಲ. ಸೊ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.